ಎಲ್ಲಿ ಕೆಲಸ ಮಾಡೋದು ನೀವು? ಗಾರ್ಮೆಂಟ್ಸ್ ಅಲ್ಲಿ. ನೀವು ಗಾರ್ಮೆಂಟ್ಸ್ ಅಲ್ಲಿ ಮಗು ಸ್ಕೂಲ್ಗೆ ಹೋಗ್ತೀರಾ? ನಿಮ್ಗೆ ಎಷ್ಟು ಕೊಡ್ತಾರೆ ಸಂಬಳ? ಕೊಡ್ತಾರೆ ಸರ್ 12,000. ಟಾರ್ಚರ್ ಗಿರ್ಚರ್ ಕೊಡ್ತಾರಾ? ಏನಿಲ್ಲ. ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಏನಿಲ್ಲ. ಬೇರೆ ಬೇರೆ ತರ ಈ ವಿಷಗಂಡುಗಳಿಂದ ಏನಾದ್ರು ಇದೆಯಾ? ಆತರ ಎಲ್ಲ ಏನಿಲ್ಲ. ಓಕೆ, ಗೌರ್ಮೆಂಟ್ ಇಂದ ಅನುಕೂಲ ಸಿಗ್ತಿದ್ಯಾ? ಏನ್ ಸಿಗ್ತಾ? ಯಾವ ಸ್ಕೂಲಿಗೆ ಸೇರಿಸಿದಿರಾ? ಪ್ರೈವೇಟ್ ಅಲ್ಲಿ ಹಾಕಿದ್ರೆ ಯಾಕೆ ಗೌರ್ಮೆಂಟ್ ಅಲ್ಲಿ ಓದಲ್ಲ ಅಂತನಾ? ಆತರ ಅಂತ ಏನಿಲ್ಲ. ಸರಿ, ಓಕೆ, ಆಯ್ತು. ಮೇಡಮ್ ನಮಸ್ಕಾರ. ಮೇಡಮ್ ಹಿಂದಿನ ಎಲ್ಲ ನಾಚಿಕೆನಾ? ಬಿಸಿನಾ? ಕೆಲಸ ಮುಗಿಸ್ಕೊಂಡು ಈಗ ತಾನೇ ಕೆಲಸ ಮಾಡಿ ಬಂದಿದ್ದೀರಾ, ಬಿಸಿ ಎಲ್ಲ ಇರಬಾರ್ದು. ನಮಸ್ಕಾರ ಮೇಡಮ್, ಏನ್ ನಿಮ್ಮ ಹೆಸರು? ಜಯ. ಓಕೆ, ಏನ್ ಕೆಲಸ ಮಾಡ್ತೀರಾ? ಆಫೀಸಲ್ಲಿ. ನಮಸ್ಕಾರ ಸರ್. ಆಫೀಸ್ ವರ್ಕ್, ಆರ್ಡರ್ಸ್ ಅಂಡ್ ಮಾರ್ಕೆಟಿಂಗ್. ಹೌದಾ? ಏನ್ ಕೊಡ್ತಾರೆ ಮೇಡಮ್ ನಿಮಗೆ ಸಂಬಳ? 25. ಸುಳ್ಳು ಹೇಳ್ಬೇಡಿ, ಟಿವಿಲಿ ಹೇಳ್ತೀರಾ ಅನ್ಬಿಟ್ಟು ಸುಳ್ಳು ಹೇಳ್ಬೇಡಿ. ಎಲ್ಲರೂ ಸತ್ಯ ಹೇಳಿದಾರೆ, ನೀವು ಸತ್ಯ ಹೇಳಿ. 25 ಸಾಕಾ? ಅಷ್ಟೇ ಕೊಡೋದು, ಏನ್ ಮಾಡೋದು? ಅಷ್ಟೇ ಕೊಡೋದು, ಏನ್ ಮಾಡೋದು? ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ? 11 years. 11 years ಎಕ್ಸ್ಪೀರಿಯನ್ಸ್ ಇದೆಯಾ? 11 years ಎಕ್ಸ್ಪೀರಿಯನ್ಸ್ ಆದ್ರೂ ಇನ್ನು 25,000 ಅಷ್ಟೇನಾ? ಗಾರ್ಮೆಂಟ್ಸ್ ಅಲ್ಲ? ನೋ, ಆಫೀಸ್ ವರ್ಕ್. ಸಿಂಥೆಟಿಕ್ ಪ್ಯಾಕರ್ಸ್. ಓ ಹೌದಾ? ನೋಡಿ, ನಾವೆಲ್ಲಾರು ಕೆಲಸ ಮಾಡೋ ಮಹಿಳೆಯರು ಎಲ್ಲಾರು ಮಾತಾಡ್ಸ್ಕೊಂಡ್ ಬರ್ತಾ ಇದೀವಿ. ಓಕೆ, ಮತ್ತೆ ಫ್ರೀ ಎಲ್ಲ ಕೊಡ್ತಾ ಇದಾರೆ, ಏನಂತೀರಾ ನಿಮ್ಮ ಅಭಿಪ್ರಾಯ? ಏನ್ ನಿಮ್ ಪ್ರಾಬ್ಲಮ್ ಏನಿಲ್ಲ. ಬಟ್ ಇಂಕ್ರಿಮೆಂಟ್ ಮಾಡಿಲ್ಲ. ಕೊರೋನಾ ಬಂದಾಗ ಇಂಕ್ರಿಮೆಂಟ್ ಹೋಲ್ಡ್ ಆಯ್ತು. ಅದೇ ಲಾಸ್ಟ್ ಇಂಕ್ರಿಮೆಂಟ್ 4 years ಬ್ಯಾಕ್. ಅದೇ ಲಾಸ್ಟ್. ಆಮೇಲೆ ಮಾಡಕ್ಕೆ ಆಗಿಲ್ಲ. ಗೌರ್ಮೆಂಟ್ ಇಂದ ಏನು ಅನುಕೂಲ ಇದೆಯಾ? ಗೌರ್ಮೆಂಟ್ ಇಂದ ಏನಿಲ್ಲ, PF ಇದೆ ಅಷ್ಟೇ. PF ಇದೆ, ಅದಿದೆ. ಓಕೆ, ಮತ್ತೆ ಫ್ರೀ ಎಲ್ಲ ಸಿಗ್ತಾ ಇದೆ, ಓಕೆನಾ ನಿಮ್ಗೆ? ಫ್ರೀ ಎಲ್ಲ ಸಿಗೋದು ಓಕೆನಾ? ಬಸ್ಸು 2,000, ನಿಮ್ಗೆ 2,000 ಸಿಗ್ತಲ್ವಾ? ಇಲ್ಲ. ನೀವು ತುಂಬಾ ಶ್ರೀಮಂತರ. ಇಲ್ಲ, ನಮ್ದು ಡಾಕ್ಯುಮೆಂಟರಿ ಪ್ರಾಬ್ಲಮ್ ಆಗಿತ್ತು, ಸೊ ಹಂಗಾಗಿ ಬಂದಿಲ್ಲ. ಹಂಗಾಗಿ ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ನಮಸ್ಕಾರಮ್ಮ. ಏನ್ ಹೇಳಿ ಅಂತ ನಾವು ಕೇಳಕ್ಕೆ ಬಂದ್ರಿ. ಏನ್ ನಿಮ್ಮ ಹೆಸರು? ಕವಿತಾ. ಯಾವ್ರು? ಇದೆ ಬ್ಯಾಂಗ್ಳೂರೇ. ಏನ್ ಕೆಲಸ ಮಾಡೋದು? ಮನೆ ಕೆಲಸ ಮಾಡ್ತೀವಿ. ಮನೆ ಕೆಲಸ, ಹೌಸ್ ಕೀಪಿಂಗ್. ಎಲ್ಲಿ? ಇಲ್ಲೇ ಗಣಪತಿ ನಗರ. ಸಂಸ್ಥೆಯಲ್ಲಿ ಮಾಡೋದಾ ಅಥವಾ ಯಾರ್ದಾದ್ರು ಮನೇಲಿ ಮಾಡೋದು? ಎಷ್ಟು ಗಂಟೆಗೆ ಹೋಗ್ತೀರಾ? ಬೆಳಗ್ಗೆ 11 ಗಂಟೆಗೆ ಹೋಗ್ತೀವಿ. ಬೆಳಗ್ಗೆ 11 ಗಂಟೆ ಬರೋದು ಇಷ್ಟೊತ್ತಾಗುತ್ತೆ. ಎಷ್ಟು ಕೊಡ್ತಾರೆ ಸಂಬಳ? 15,000 ಕೊಡ್ತಾರೆ. 15,000 ಕೊಡ್ತಾರೆ. ಸಾಕು. ಪರವಾಗಿಲ್ಲ. ಮಕ್ಕಳು ಓದ್ತಿದವಾ? ಏನ್ ಓದ್ತಿದಾವೆ? ಇಬ್ರು ಹೆಣ್ಮಕ್ಳು. ಏನ್ ಓದ್ತಾ ಇದಾರೆ? ಡಿಗ್ರಿ ಓದ್ತಾ ಇದಾರೆ. ಏನ್ ಕೊಡ್ತೀರಾ ಕಾಂಬಿನೇಷನ್? ಕಾಮರ್ಸ್, ಆರ್ಟ್ಸ್, ಸೈನ್ಸ್? ಇದು ಆರ್ಟ್ಸ್ ಓದ್ತಿದಾರಾ? ಏನ್ ಓದಿಸ್ಬಿಟ್ಟು ಏನ್ ಮಾಡ್ಬೇಕು ಅಂತೀರಾ? ಏನಾದ್ರೂ ಮಾಡ್ಲಿ, ಅವ್ರ ಇಷ್ಟ, ನಾವೇನ್ ಮಾಡಲ್ಲ. ಅವ್ರ ಇಷ್ಟ. ಬಸ್ ಬರ್ತಾ ಇದೆ, ಹೊರಟ್ಬಿಡಿ. ಓಕೆ, ವಿಶೇಷವಾಗಿರ್ಲಿ ಅಂತ ಹೇಳಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು, ಬೇರೆ ಬೇರೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತ ಮಹಿಳೆಯರನ್ನ ನಾವು ಮಾತನಾಡ್ತಿದ್ದೇವೆ. ಅವರ ಕಷ್ಟ ಸುಖಗಳನ್ನ ಕೇಳುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಕೆಲವರು ಓಪನ್ ಅಪ್ ಆಗಿ ಮಾತಾಡ್ತಾರೆ, ಇನ್ನು ಕೆಲವರು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಯಾವ ರೀತಿ ಸ್ಪೀಡ್ ಆಗಿ ಮೂವ್ಮೆಂಟ್ ಇರ್ತಾರೆ, ಯಾವ ರೀತಿ ಅವರು ನಮ್ಮ ಕೈಗೆ ಸಿಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಅದೊಂದು ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನೋಡಿ. ಅವರ ಕೆಲಸವನ್ನ ಮುಗಿಸ್ಕೊಂಡು ಮನೆ ಸೇರುವಂತ ತವಕ ಅವರಲ್ಲಿರುತ್ತೆ. ಅವರ ಕಷ್ಟ ಸುಖನ ಕೇಳುವಂತ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಓಕೆ, ಇರ್ಲಿ. ಸಾಕಷ್ಟು ಜನರಿಗೆ ರೇಷನ್ ಕಾರ್ಡ್ ಇಲ್ಲ ಅಂತ ಗೊತ್ತಾಯ್ತು, ಸಾಕಷ್ಟು ಜನರಿಗೆ ಮೂಲಭೂತ ವ್ಯವಸ್ಥೆಗಳು ಸಿಗ್ತಾ ಇಲ್ಲ ಅಂತ ಗೊತ್ತಾಯ್ತು, ಸಾಕಷ್ಟು ಜನರಿಗೆ ತುಂಬಾ ಸಂಬಳ ಕಮ್ಮಿ ಅಂತ ಗೊತ್ತಾಯ್ತು. ಅದೆಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಒಂದು ಒಳ್ಳೆ ಬೇಸಿಕ್ ಅಮೌಂಟ್ ಅನ್ನ ಇಟ್ಟು ಅವರ ಜೀವನಕ್ಕೆ ಒಳ್ಳೇದ್ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಕೇಳೋದ್ರ ಉದ್ದೇಶ ಇದಾಗಿರುವಂತದ್ದು. ಮತ್ತೊಂದು ಕ್ಷೇತ್ರದಲ್ಲಿ ಸಿಗ್ತೀನಿ. ಏನ್ ನಿಮ್ ಪ್ರಾಬ್ಲಮ್ ಅನ್ಕೊಂಡು ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಎಲ್ಲಿ ಕೆಲಸ ಮಾಡೋದು ನೀವು? ಗಾರ್ಮೆಂಟ್ಸ್ ಅಲ್ಲಿ. ನೀವು ಗಾರ್ಮೆಂಟ್ಸ್ ಅಲ್ಲಿ ಮಗು ಸ್ಕೂಲ್ಗೆ ಹೋಗ್ತೀರಾ? ನಿಮ್ಗೆ ಎಷ್ಟು ಕೊಡ್ತಾರೆ ಸಂಬಳ? ಕೊಡ್ತಾರೆ ಸರ್ 12,000. ಟಾರ್ಚರ್ ಗಿರ್ಚರ್ ಕೊಡ್ತಾರಾ? ಏನಿಲ್ಲ. ಹಿಂಗ್ ಮಾಡಿ ಅಂತ ಏನಿಲ್ಲ. ಬೇರೆ ಬೇರೆ ತರ ಈ ವಿಷಗಂಡುಗಳಿಂದ ಏನಾದ್ರು ಇದೆಯಾ? ಆತರ ಎಲ್ಲ ಏನಿಲ್ಲ. ಓಕೆ, ಗೌರ್ಮೆಂಟ್ ಇಂದ ಅನುಕೂಲ ಸಿಗ್ತಿದ್ಯಾ? ಯಾವ ಸ್ಕೂಲಿಗೆ ಸೇರಿಸಿದಿರಾ? ಪ್ರೈವೇಟ್ ಅಲ್ಲಿ ಹಾಕಿದ್ರೆ ಯಾಕೆ ಗೌರ್ಮೆಂಟ್ ಅಲ್ಲಿ ಓದಲ್ಲ ಅಂತನಾ? ಆತರ ಅಂತ ಏನಿಲ್ಲ. ಸರಿ, ಓಕೆ, ಆಯ್ತು. ಮೇಡಮ್ ನಮಸ್ಕಾರ. ಮೇಡಮ್ ಹಿಂದಿನ ಎಲ್ಲ ನಾಚಿಕೆನಾ? ಬಿಸಿನಾ? ಕೆಲಸ ಮುಗಿಸ್ಕೊಂಡು ಈಗ ತಾನೇ ಕೆಲಸ ಮಾಡಿ ಬಂದಿದ್ದೀರಾ, ಬಿಸಿ ಎಲ್ಲ ಇರಬಾರ್ದು. ನಮಸ್ಕಾರ ಮೇಡಮ್, ಏನ್ ನಿಮ್ಮ ಹೆಸರು? ಜಯ. ಓಕೆ, ಏನ್ ಕೆಲಸ ಮಾಡ್ತೀರಾ? ಆಫೀಸಲ್ಲಿ. ನಮಸ್ಕಾರ ಸರ್. ಆಫೀಸ್ ವರ್ಕ್, ಆರ್ಡರ್ಸ್ ಅಂಡ್ ಮಾರ್ಕೆಟಿಂಗ್. ಹೌದಾ? ಏನ್ ಕೊಡ್ತಾರೆ ಮೇಡಮ್ ನಿಮಗೆ ಸಂಬಳ? 25. ಸುಳ್ಳು ಹೇಳ್ಬೇಡಿ, ಟಿವಿಲಿ ಹೇಳ್ತೀರಾ ಅನ್ಬಿಟ್ಟು ಸುಳ್ಳು ಹೇಳ್ಬೇಡಿ. ಎಲ್ಲರೂ ಸತ್ಯ ಹೇಳಿದಾರೆ, ನೀವು ಸತ್ಯ ಹೇಳಿ. 25 ಸಾಕಾ?
ಅಷ್ಟೇ ಕೊಡೋದು, ಏನ್ ಮಾಡೋದು? ಅಷ್ಟೇ ಕೊಡೋದು, ಏನ್ ಮಾಡೋದು? ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ? 11 years. 11 years ಎಕ್ಸ್ಪೀರಿಯನ್ಸ್ ಇದೆಯಾ? 11 years ಎಕ್ಸ್ಪೀರಿಯನ್ಸ್ ಆದ್ರೂ ಇನ್ನು 25,000 ಅಷ್ಟೇನಾ? ಗಾರ್ಮೆಂಟ್ಸ್ ಅಲ್ಲ, ನೋ ಆಫೀಸ್ ವರ್ಕ್, ಆಫೀಸ್ ವರ್ಕ್. ಸಿಂಥೆಟಿಕ್ ಪ್ಯಾಕರ್ಸ್. ಓ ಹೌದಾ? ನೋಡಿ, ನಾವೆಲ್ಲಾರನು ಕೆಲಸ ಮಾಡೋ ಮಹಿಳೆಯರು ಎಲ್ಲರನ್ನೂ ಮಾತಾಡ್ಸ್ಕೊಂಡ್ ಬರ್ತಾ ಇದೀವಿ. ಓಕೆ, ಮತ್ತೆ ಫ್ರೀ ಎಲ್ಲ ಕೊಡ್ತಾ ಇದಾರೆ, ಏನಂತೀರಿ ನಿಮ್ಮ ಅಭಿಪ್ರಾಯ? ಏನ್ ನಿಮ್ ಪ್ರಾಬ್ಲಮ್? ಪ್ರಾಬ್ಲಮ್ ಏನಿಲ್ಲ, ಬಟ್ ಇಂಕ್ರಿಮೆಂಟ್ ಮಾಡಿಲ್ಲ. ಹಾ. ಕೊರೋನಾ ಬಂದಾಗ ಇಂಕ್ರಿಮೆಂಟ್ ಹೋಲ್ಡ್ ಆಯ್ತು. ಅದೇ ಲಾಸ್ಟ್ ಇಂಕ್ರಿಮೆಂಟ್. ಅದೇ 4 years ಬ್ಯಾಕ್, ಅದೇ ಲಾಸ್ಟ್. ಆಮೇಲೆ ಮಾಡಕ್ಕೆ ಆಗಿಲ್ಲ. ಗೌರ್ಮೆಂಟ್ ಇಂದ ಏನು ಅನುಕೂಲ ಇದೆಯಾ? ಗೌರ್ಮೆಂಟ್ ಇಂದ ಏನಿಲ್ಲ, PF ಇದೆ ಅಷ್ಟೇ. PF ಇದೆ, ಅದಿದೆ. ಓಕೆ, ಮತ್ತೆ ಫ್ರೀ ಎಲ್ಲ ಸಿಗ್ತಾ ಇದೆ, ಓಕೆನಾ ನಿಮ್ಗೆ? ಫ್ರೀ ಎಲ್ಲ ಸಿಗೋದು ಓಕೆನಾ? ಬಸ್ಸಾ? ಬಸ್ಸು 2,000, ನಿಮ್ಗೆ 2,000 ಸಿಗ್ತಲ್ವಾ? ಇಲ್ಲ. ಓ, ನೀವು ತುಂಬಾ ಶ್ರೀಮಂತರ. ಇಲ್ಲ, ನಮ್ದು ಡಾಕ್ಯುಮೆಂಟರಿ ಪ್ರಾಬ್ಲಮ್ ಆಗಿತ್ತು, ಸೊ ಹಂಗಾಗಿ ಬಂದಿಲ್ಲ. ಹಂಗಾಗಿ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಹಾ, ನಮಸ್ಕಾರಮ್ಮ. ಏನ್ ಹೇಳಿ ಅಂತ ನಾವು ಕೇಳಕ್ಕೆ ಬಂದ್ರಿ. ಏನ್ ನಿಮ್ಮ ಹೆಸರು? ಕವಿತಾ ಅಂತ. ಕವಿತಾ, ಯಾವೂರು? ಇದೆ ಬೆಂಗಳೂರೇ. ಏನ್ ಕೆಲಸ ಮಾಡೋದು? ಮನೆ ಕೆಲಸ ಮಾಡ್ತೀವಿ. ಮನೆ ಕೆಲಸ, ಹೌಸ್ ಕೀಪಿಂಗ್. ಎಲ್ಲಿ? ಇಲ್ಲೇ ಗಣಪತಿ ನಗರ. ಸಂಸ್ಥೆಯಲ್ಲಿ ಮಾಡೋದಾ ಅಥವಾ ಯಾರ್ದಾದ್ರು ಮನೇಲೆ? ಯಾರ್ದಾದ್ರು ಮನೇಲಿ ಮಾಡೋದು? ಎಷ್ಟು ಗಂಟೆಗೆ ಹೋಗ್ತೀರಾ? ಬೆಳಗ್ಗೆ 11 ಗಂಟೆಗೆ ಹೋಗ್ತೀವಿ. ಬೆಳಗ್ಗೆ 11 ಗಂಟೆ ಬರೋದು ಇಷ್ಟೊತ್ತಾಗುತ್ತೆ. ಎಷ್ಟು ಕೊಡ್ತಾರೆ ಸಂಬಳ? 15,000 ಕೊಡ್ತಾರೆ. 15,000 ಕೊಡ್ತಾರೆ. ಸಾಕು. ಪರವಾಗಿಲ್ಲ. ಮಕ್ಕಳು ಓದ್ತಿದವಾ? ಏನ್ ಓದ್ತಿದಾವೆ? ಇಬ್ರು ಹೆಣ್ಮಕ್ಳು. ಇಬ್ರು ಹೆಣ್ಮಕ್ಳು. ಏನ್ ಓದ್ತಾ ಇದಾರೆ? ಡಿಗ್ರಿ ಓದ್ತಾ ಇದಾರೆ. ಏನ್ ಕೊಡ್ತೀರಾ ಕಾಂಬಿನೇಷನ್? ಕಾಮರ್ಸ್, ಆರ್ಟ್ಸ್, ಸೈನ್ಸ್? ಇದು ಆರ್ಟ್ಸ್. ಆರ್ಟ್ಸ್ ಓದ್ತಿದಾರಾ? ಏನ್ ಮಕ್ಳು ಓದಿಸ್ಬಿಟ್ಟು ಏನ್ ಮಾಡ್ಬೇಕು ಅಂತೀರಾ? ಏನಾದ್ರೂ ಮಾಡ್ಲಿ, ಅವ್ರ ಇಷ್ಟ, ನಾವೇನ್ ಮಾಡೋಣ. ಅವ್ರ ಇಷ್ಟ. ಬಸ್ ಬರ್ತಾ ಇದೆ, ಹೊರಟ್ಬಿಡಿ. ಸರಿ. ಓಕೆ, ವಿಶೇಷವಾಗಿರ್ಲಿ ಅಂತ ಹೇಳಿ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು, ಬೇರೆ ಬೇರೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತ ಮಹಿಳೆಯರನ್ನ ನಾವು ಮಾತನಾಡ್ತಿದ್ದೇವೆ. ಅವರ ಕಷ್ಟ ಸುಖಗಳನ್ನ ಕೇಳುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಕೆಲವರು ಓಪನ್ ಅಪ್ ಆಗಿ ಮಾತಾಡ್ತಾರೆ, ಇನ್ನು ಕೆಲವರು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಯಾವ ರೀತಿ ಸ್ಪೀಡ್ ಆಗಿ ಮೂವ್ಮೆಂಟ್ ಇರ್ತಾರೆ, ಯಾವ ರೀತಿ ಅವರು ನಮ್ಮ ಕೈಗೆ ಸಿಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಅದೊಂದು ಟೈಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನೋಡಿ. ಅವರ ಕೆಲಸವನ್ನ ಮುಗಿಸ್ಕೊಂಡು ಮನೆ ಸೇರುವಂತ ತವಕ ಅವರಲ್ಲಿರುತ್ತೆ. ಅವರ ಕಷ್ಟ ಸುಖನ ಕೇಳುವಂತ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಓಕೆ, ಇರ್ಲಿ. ಸಾಕಷ್ಟು ಜನರಿಗೆ ರೇಷನ್ ಕಾರ್ಡ್ ಇಲ್ಲ ಅಂತ ಗೊತ್ತಾಯ್ತು, ಸಾಕಷ್ಟು ಜನರಿಗೆ ಮೂಲಭೂತ ವ್ಯವಸ್ಥೆಗಳು ಸಿಗ್ತಾ ಇಲ್ಲ ಅಂತ ಗೊತ್ತಾಯ್ತು, ಸಾಕಷ್ಟು ಜನರಿಗೆ ತುಂಬಾ ಸಂಬಳ ಕಮ್ಮಿ ಅಂತ ಗೊತ್ತಾಯ್ತು. ಅದೆಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಒಂದು ಒಳ್ಳೆ ಬೇಸಿಕ್ ಅಮೌಂಟ್ ಅನ್ನ ಇಟ್ಟು ಅವರ ಜೀವನಕ್ಕೆ ಒಳ್ಳೇದ್ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಕೇಳೋದ್ರ ಉದ್ದೇಶ ಇದಾಗಿರುವಂತದ್ದು. ಮತ್ತೊಂದು ಕ್ಷೇತ್ರದಲ್ಲಿ ಸಿಗ್ತೀನಿ. ಏನ್ ನಿಮ್ ಪ್ರಾಬ್ಲಮ್ ಅನ್ಕೊಂಡು ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ಎಲ್ಲಿ ಕೆಲಸ ಮಾಡೋದು ನೀವು? ಗಾರ್ಮೆಂಟ್ಸ್ ಅಲ್ಲಿ. ನೀವು ಗಾರ್ಮೆಂಟ್ಸ್ ಅಲ್ಲಿ ಮಗು ಸ್ಕೂಲ್ಗೆ ಹೋಗ್ತೀರಾ? ನಿಮಗೆ ಸಂಬಳ ಕೊಡ್ತಾರೆ ಸರ್, 12,000. ಟಾರ್ಚರ್ ಗಿರ್ಚರ್ ಕೊಡ್ತಾರಾ? ಏನಿಲ್ಲ. ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂತ ಏನಿಲ್ಲ. ಬೇರೆ ಬೇರೆ ತರ ಈ ವಿಷಗಂಡುಗಳಿಂದ ಏನಾದ್ರು ಇದೆಯಾ? ಆತರ ಎಲ್ಲ ಏನಿಲ್ಲ. ಓಕೆ, ಗೌರ್ಮೆಂಟ್ ಇಂದ ಅನುಕೂಲ ಸಿಗ್ತಾ ಇದೆಯಾ? ಏನ್ ಸಿಗ್ತಾ? ಯಾವ ಸ್ಕೂಲಿಗೆ ಸೇರಿಸಿದೀರಾ? ಪ್ರೈವೇಟ್ ಅಲ್ಲ.